ರಾತ್ರೋರಾತ್ರಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆದರೆ ಮೂರ್ತಿ ತೆರವು ಮಾಡಿದ್ದಾರೆ ಹುಬ್ಬಳ್ಳಿಯ ಪಾಲಿಕೆ ಸಿಬ್ಬಂದಿ. ಹುಬ್ಬಳ್ಳಿಯ ಆನಂದನಗರದ ನೀರಿನ ಟ್ಯಾಂಕ್ ಬಳಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಹುಬ್ಬಳ್ಳಿಯ ಆನಂದನಗರದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆದರೆ ಇಲ್ಲಿ ತೆರವು ಮಾಡಿದ್ದಾರೆ ಪಾಲಿಕೆ ಸಿಬ್ಬಂದಿ. ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಪರಿಚಿತರಿಂದ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಆಗಿತ್ತಂತೆ. ಜಿಲ್ಲಾಡಳಿತದ ಗಮನಕ್ಕೆ ತಂದು ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಸಿಬ್ಬಂದಿ ತೆರವು ಮಾಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಅಂಬೇಡ್ಕರ್ ಮೂರ್ತಿಯನ್ನ ತೆರವುಗೊಳಿಸಿದ್ದಾರೆ. ನೋಡ್ತಾ ಇದ್ದೀವಿ ನಾವು ಅಂಬೇಡ್ಕರ್ ಮೂರ್ತಿ ಅಂದ್ರೆ ಅಪರಿಚಿತರು ಇದನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ. ಹುಬ್ಬಳ್ಳಿಯ ಆನಂದನಗರದ ನೀರಿನ ಟ್ಯಾಂಕ್ ಬಳಿ ರಾತ್ರೋರಾತ್ರಿ ಯಾರ ಅನುಮತಿಯನ್ನು ಕೂಡ ತೆಗೆದುಕೊಳ್ಳದೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾರಂತೆ. ಬಟ್ ಇದು ಆಕ್ರೋಶಕ್ಕೆ ಕಾರಣ ಆಯಿತು. ಅಂದ್ರೆ ಪಾಲಿಕೆ ಸಿಬ್ಬಂದಿಯ ಈ ಒಂದು ವರ್ತನೆ ಏನಿದೆ, ಅಲ್ಲಿಂದ ಅಂಬೇಡ್ಕರ್ ಅವರ ಮೂರ್ತಿಯನ್ನ ತೆರವು ಮಾಡಿದ್ದು ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಯಾರು, ಏನು, ಯಾವ ಉದ್ದೇಶಕ್ಕೋಸ್ಕರ, ಅಥವಾ ಅಲ್ಲೇನಾದರೂ ಬೇರೆದೇನಾದರೂ ಕಾರಣ ಇರಬಹುದಾ? ರಾತ್ರೋರಾತ್ರಿ ತಂದು ಅಂಬೇಡ್ಕರ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದೇನಿತ್ತು, ಅಥವಾ ಅಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ವಾ? ಸ್ಥಳಾವಕಾಶದ್ದು ಯಾವುದಾದ್ರೂ ಸಂಘಟನೆ ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂದಿತ್ತಾ, ಅಥವಾ ಸ್ಥಳೀಯರ, ಹೊರಗಿನವರ? ಇದ್ರ ಬಗ್ಗೆ ಕೂಡ ಗೊತ್ತಾಗಬೇಕಾಗಿದೆ. ನೋಡಿ, ಅಂಬೇಡ್ಕರ್ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಏನಿದೆ ಅದರ ಬಗ್ಗೆ ವಿರೋಧ ಇಲ್ಲ, ಆದರೆ ಅಲ್ಲಿ ಅನುಮತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿನೇ ಅಧಿಕಾರಿಗಳು ಬಂದೀಗ ತೆರವುಗೊಳಿಸಿದ್ದಾರೆ. ಬಟ್ ಯಾರೂ ಕೂಡ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅಲ್ಲಿ ಮುಂದಾಗಿಲ್ಲ. ಯಾಕಂತಂದ್ರೆ ಯಾರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದು ಗೊತ್ತಾದ್ರೆ ಸಹಜವಾಗಿ ಅವರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವಂತೆ.